ಅಲಸಂದೆಕಾಳು ಪಲ್ಯ ಮಾಡೋದಕ್ಕೆ ಸ್ನೇಹಿತರೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ಸ್ನೇಹಿತರೆ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊವನ್ನು ಸೇರಿಸ್ತಾ ಇದ್ದೀನಿ. ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡ್ತು ಅಂದರೆ ಚೆನ್ನಾಗಿ ಮೃದುವಾಗುತ್ತೆ ಟೊಮೊಟೊ. ಈಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ರೆ, ಅರಿಶಿನ ಪುಡಿಗಿನ ಉಪ್ಪು ಹಾಕ್ಕೊಂಡ್ಬಿಟ್ರೆ ಬೇಗನೆ ಚೆನ್ನಾಗಿ ಮೆದುವಾಗುತ್ತೆ. ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಬೇಕಂದ್ರೆ ಒಂದೇ ಸಲನೂ ಹಾಕ್ಕೊಳ್ಬೋದು, ಅದಕ್ಕೇನಿಲ್ಲ. ಸ್ವಲ್ಪ ಬಾಡಿಸ್ಕೊಳ್ಳೋಣ, ಚೆನ್ನಾಗಿ ಬರುತ್ತೆ. ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಕಾಳನ್ನು ಸೇರಿಸ್ಕೊಳ್ಳೋಣ. ಬೇಯಿಸಿಟ್ಕೊಂಡಿರುವಂಥ ಕಾಳು ನೋಡಿ, ಕಾಳು ಈ ರೀತಿಯಾಗಿ ಬೇಯಿಸಿಟ್ಕೊಂಡಿದ್ದೀನಿ ಸ್ನೇಹಿತರೆ. ಒಂದೆರಡು ವಿಸಿಲ್ ಮಾಡಿಸ್ಕೊಂಡ್ರೆ ಸಾಕು. ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಖಾರದ ಪುಡಿ ಸಾಂಬಾರು ಪುಡಿ ಸ್ನೇಹಿತರೆ ಮುಂಚೆ ಮಸಾಲೆಗೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ನಂತರನೂ ಹಾಕ್ಕೊಳ್ಬೋದು. ನಾನು ಈಗ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಕಾಳೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು, ನಿಮಗೆ ಏನಾದರೂ ಸ್ವಲ್ಪ ಗ್ರೇವಿ ಥರ ಬೇಕಂದರೆ ಸ್ವಲ್ಪ ಏನು ಕಟ್ಟಿರುತ್ತಲ್ವ ಅದನ್ನೇ ಸೇರಿಸ್ಕೊಳ್ಬೋದು. ಇಲ್ಲ ಕಾಳು ಥರ ಉದ್ರುದ್ರಾಗಿರ್ಬೇಕಂದ್ರೆ ಈ ರೀತಿಯಾಗಿ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಸ್ನೇಹಿತರೆ. ಚಪಾತಿ ಬಿಸಿ ಬಿಸಿ ಚಪಾತಿ ಜೊತೆಗೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಮತ್ತು ಇದನ್ನ ಪುಡಿ ಏನಂದರೆ ಹುಚ್ಚಳ ಪುಡಿ ಎಲ್ಲ ಹಾಕಿ ಮಾಡಿದ್ರೆ ಅದು ಬೇರೆ ಟೇಸ್ಟ್ ಬರುತ್ತೆ, ಇದು ಬೇರೆ ಟೇಸ್ಟ್ ಇರುತ್ತೆ ಸ್ನೇಹಿತರೆ. ಇನ್ನೊಂದು ಸಲ ಮಾಡಿದಾಗ ಆ ಥರನೂ ತೋರಿಸ್ತೀನಿ ಸ್ನೇಹಿತರೆ. ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಹಾಗೆಯೇ ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಹೊಲಿಗೆ ಕೆಲಸ ಪ್ರಾರಂಭ ಮಾಡಿದ್ದೀನಿ ಸ್ನೇಹಿತರೆ. ಪ್ರಾರಂಭ ಅನ್ನೋದಕ್ಕಿಂತ ಇದು ಪ್ರತಿದಿನದ್ದೇ ಒಂದು ಇದು ಸ್ನೇಹಿತರೆ. ಏನಂದರೆ ಈ ಸೀರೆಗಳೆಲ್ಲ ಹೊಸ ತೊಗೊಂಡು ಬಂದಿದ್ದಿತ್ತಲ್ವ, ಹಾಗೆಯೇ ಗೌರಿ ಗಣೇಶ ಹಬ್ಬಕ್ಕೆ ಗೌರಿ ಪೂಜೆಗೆ ತೊಗೊಂಡು ಬಂದಿದ್ದು ಸೀರೆ ಅದೆಲ್ಲದೂ ಅಂದರೆ ಫಾಲ್ಸ್ ಪಿಕೋ ಫಾಲ್ಸ್ ಎಲ್ಲ ಮಾಡುವಂಥದ್ದಿತ್ತು. ಆದರೆ ಫಾಲ್ಸ್ ಎಲ್ಲ ತೊಗೊಂಡು ಬಂದಿಲ್ಲ ಸದ್ಯಕ್ಕೆ. ಹಾಗಾಗಿ ಯಾಕಂದರೆ ಇಲ್ಲಿಂದ ಅಂಗಡಿಗೆ ಸ್ವಲ್ಪ ದೂರ, ನಮಗೆ ಯಾವಾಗಲೂ ನಾನು ಹೋಗಿ ತರುವಂಥ ಅಂಗಡಿಗೆ ಇಲ್ಲೆಲ್ಲ ಸಿಗುತ್ತೆ, ಆದರೆ ಅಷ್ಟೆಲ್ಲ ಕ್ವಾಲಿಟಿದು ಎಲ್ಲ ಸರಿಯಾಗಿ ಸಿಗಲ್ಲ. ಅದಕ್ಕೋಸ್ಕರ ನಾವು ಯಾವಾಗ್ಲೂ ಈಗ ನಾನಿಲ್ಲಿ ಬಂದಾಗಿಂದ ಒಂದೇ ಅಂಗಡಿ ಸ್ನೇಹಿತರೆ, ಒಂದೇ ಅಂಗಡಿಯಲ್ಲೇ ಏನು ಬೇಕಂದರೆ ಎಲ್ಲ ತೊಗೊಂಡು ಬರುವಂಥದ್ದು. ಹಾಗಾಗಿ ಅಲ್ಲಿ ಸ್ವಲ್ಪ ದೂರ ಆಗುತ್ತೆ ಹೋಗಿ ಬರೋದಕ್ಕೆ. ಹಾಗಾಗಿ ಎಲ್ಲ ತೊಗೊಂಡು ಬಂದಿಲ್ಲ. ಒಂದೇ ಸಲ ಹೋಗಿ ನಾನು ಏನಾದ್ರೆ ಅಂಗಡಿಗೆ ಹೋದ್ವಿ ಅಂದರೆ ನನಗೆ ಏನೇನು ಬೇಕು ಎಲ್ಲದನ್ನು ತೊಗೊಂಡು ಬರಬೇಕು. ಈಗ ದಾರ ಬೇಕು, ಉಕ್ಸು ಬೇಕು, ಹಾಗೆಯೇ ಫಾಲ್ಸು ಮತ್ತು ಲೈನಿಂಗ್ ಬಟ್ಟೆ ಈ ಥರದ್ದೆಲ್ಲದೂ ನೋಡ್ಕೊಂಡು ಒಂದೇ ಸಲ ಹೋಗಿ ಇದು ಮಾಡಬೇಕು. ಯಾಕಂದ್ರೆ ಪದೇ ಪದೇ ಒಂದೊಂದಕ್ಕೇ ಹೋಗೋದಕ್ಕೆ ಹತ್ರ ಇಲ್ವಲ್ಲ. ಹಾಗಾಗಿ ಎಲ್ಲದನ್ನು ನಾವು ಇದನ್ನು ಮಾಡ್ಕೊಂಡು ಹೋದ್ವಿ ಅಂದರೆ ಒಂದೇ ಸಲನ ತೊಗೊಂಡು ಬರ್ಬೋದು. ಮತ್ತು ಲೇಸ್ ಅದು ಇದು ಎಲ್ಲ ಬೇಕಲ್ವ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಹೋಗಿ ತೊಗೊಂಡು ಬರೋಣ ಅಂತ ಅಷ್ಟರಲ್ಲಿ ಇದೆಲ್ಲದನ್ನು ಸೀರೆಯವ್ರಿಗೆ ಎಲ್ಲ ಹೊಲ್ದಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಈ ಬ್ಲೌಸೆಲ್ಲ ಕಟ್ ಮಾಡಿ ಇಟ್ಬಿಡ್ತೀವಲ್ವ, ಬ್ಲೌಸ್ ಕಟ್ ಮಾಡಿಟ್ರೆ ಈ ಸೀರೆದವ್ರಿಗೆ ಏನಾಗ್ಬಿಡುತ್ತೆ ಅಂದರೆ ಹೆಚ್ಚಿಗೆ ದಿನ ಹಾಗೇ ಬಿಟ್ವಿ ನಾವು ಹೊಲಿಲಿಲ್ಲ ಅಂದರೆ ಎಳೆ 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 ಅದೇ ರೀತಿ ಬಿಚ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಮತ್ತೆ ತಿರ್ಗಾ ಕಟ್ ಮಾಡು ಅಲ್ಲಿ ಈ ರೀತಿಯಾಗುತ್ತೆ. ಅದಕ್ಕಿಂತ ಬೆಸ್ಟ್ ಏನಂದರೆ ನಾವು ಕಟ್ ಮಾಡಿದ ಮೇಲೆ ಆವಾಗಲೇ ಹೊಲ್ದುಬಿಟ್ರೆ ಅದನ್ನು ಚೆನ್ನಾಗಿ ನೀಟಾಗಿ ಬರುತ್ತೆ ಸ್ನೇಹಿತರೆ. ಹಾಗೆಯೇ ಇನ್ನೊಂದೇನೆಂದರೆ ಇವಾಗ ಬರೋ ಸೀರೆಗಳೆಲ್ಲ ಬಂದುಬಿಟ್ಟು ಒಂದು ಕಡೆ ಏನಾದರೂ ಲೇಸು ಇಲ್ಲಾಂದರೆ ಕುಚ್ಚು ಥರ ಏನಾದರೂ ಡಿಸೈನ್ ಬಂದಿರುತ್ತೆ, ಒಂದು ಕಡೆ ಮಾತ್ರ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗಿರುತ್ತೆ. ಹಾಗಾಗಿ ಹೊರಗಡೆ ತೊಗೊಂಡೋಗಿ ಕೊಟ್ಟು ಅವ್ರಿಗೆ ಇದನ್ನು ಮಾಡೋದಕ್ಕಿಂತ ಮನೆಯಲ್ಲಿ ಮಿಷಿನ್ ಇತ್ತಂದರೆ ನಾವೇ ನೀಟಾಗಿ ಹೊಲ್ಕೊಳ್ಬೋದು. ಆದರೆ ಕೆಲವು ಸ್ವಲ್ಪ ಹೆಚ್ಚಿಗೆ ಅಮೌಂಟಿನ ಸೀರೆಗಳು ನಾವು ಅದೇ ರೀತಿಯಾಗಿ ಮಾಡಿಸ್ಬೇಕು ಅನ್ನೋ ಅಂಥದ್ದಿದ್ದರೆ ಹೊರಗಡೆ ತೊಗೊಂಡೋಗಿ ಕೊಟ್ಟು ಮಾಡಿಸ್ಕೊಳ್ಬೋದು ಸ್ನೇಹಿತರೆ. ಆದರೆ ಇವು ಸ್ವಲ್ಪ ಕಡಿಮೆ ಇದ್ದು ಅಂತಂದರೆ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ನಾನಂತೂ ಹೆಚ್ಚಿಗೆ ಬಂದುಬಿಟ್ಟು ಮನೆಯಲ್ಲೇ ಇದನ್ನು ಹಾಕ್ಕೊಳ್ತೀನಿ. ಚಿಕ್ಕದಾಗಿ ಸೇಮ್ ಅದೇ ರೀತಿಯಾಗಿ ಬರೋ ಥರನೂ ನಾವು ಹೊಲ್ಕೊಳ್ಬೋದು, ಇಲ್ಲ ದೊಡ್ಡದಾಗಾದರೂ ಹೊಲ್ಕೊಳ್ಬೋದು. ನಾನೇನು ಹಾಗೆ ಹೀಗೆ ಅಂತ ಇಲ್ಲ ಸ್ನೇಹಿತರೆ. ಒಟ್ಟಾರೆ ಏನಂದರೆ ಒಂದು ಚೆನ್ನಾಗಿರ್ಬೇಕು ಅಷ್ಟೇ. ಆ ರೀತಿಯಾಗಿ ಚಿಕ್ಕದಾಗಿನೂ ಹೊಲ್ಕೊಂಡ್ವಿ ಅಂದರೆ ನೀಟಾಗಿ ಬರುತ್ತೆ ಸ್ನೇಹಿತರೆ. ಅದು ನಮ್ಮ ಮೇಲಿದು.
ನಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ಇದೇ ಥರ ಇರಬೇಕಂತ ಏನಿಲ್ಲ. ಹಾಗೆಯೇ ಇನ್ನೊಂದೇನೆಂದರೆ ಇವಾಗೆಲ್ಲ ಎಷ್ಟು ರೇಟ್ ಗೊತ್ತಾ, ಅವಾಗ ಒಂದು ಸೈಡ್ ಹೊಲಿದ್ರೆ ₹1 ಕೊಡ್ತಾಯಿದ್ರು ಸ್ನೇಹಿತರೆ. ನಾನು ಏನು ಸ್ಟಾರ್ಟಿಂಗ್ ಇದನ್ನು ಮಾಡೋದ್ನಲ್ಲ ಆ ಟೈಮಲ್ಲಿ. ಇವಾಗ ಇದಕ್ಕೇ ನಮ್ಮಮ್ಮ ಎಲ್ಲ ಹೇಳ್ತಾಯಿದ್ರು, ಒಂದು ಕಡೆಗೆ ₹20 ತೊಗೊಳ್ತಾರಮ್ಮ, ₹40 ಕೊಡಬೇಕು, ₹10 ಇದನ್ನು ಮಾಡಿ. ಸ್ವಲ್ಪ ಸಿಟಿ ಲೆವೆಲಿಗೆ ಹೋದ್ವು ಅಂದರೆ ₹40-50 ತೊಗೊಳ್ತಾರೆ. ಹಳ್ಳಿ ಕಡೆ ಅಂತಂದರೆ ಒಂದು ₹25 ತೊಗೊಳ್ತಾರೆ. ಒಂದು ನೈಟಿಗೆ ಹೊಲಿಗೆ ಹಾಕ್ಕೊಟ್ರು ಅಷ್ಟು ಇದನ್ನು ಮಾಡ್ತಾರೆ ಅಂಥೇಳಿ ನಮ್ಮಮ್ಮಂತೂ ಹೇಳ್ತಾನೇ ಇರ್ತಾರೆ. ನೀನು ಹೊಲಿಯೋ ಟೈಮಿಗೆಲ್ಲ ಎಷ್ಟು ಇದು ಮಾಡ್ತಾಯಿದ್ರು, ಇವಾಗಂದರೆ ನೋಡು ಕೇಳೋದೇ ಇಲ್ಲ, ಸುಮ್ಮನೆ ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ಕೊಟ್ಟು ಬರ್ತಾರೆ ಅಂಥೇಳಿ. ನಮಗೆಲ್ಲ ಅಂದರೆ ಸ್ನೇಹಿತರೆ ₹15 ಅಂದರೆ ಏನಾದರೂ ಸ್ವಲ್ಪ ಡಿಸೈನ್ ಮಾಡಿ ಹೊಲಿದ್ರೆ ಅಂದರೆ ಅವಾಗಿನ್ನೂ ಅಷ್ಟು ಡಿಸೈನ್ಗಳು ಇರಲಿಲ್ಲ. ಏನಂದರೆ ಸ್ವಲ್ಪ ಇರ್ತಿತ್ತು ಅಷ್ಟೇ. ಆ ಥರ ಏನಾದರೂ ಡಿಸೈನ್ ಮಾಡಿದ್ರು ಅಂದರೆ ಒಂದು ₹15 ಸ್ನೇಹಿತರೆ ಅಷ್ಟೇ. ಒಂದು ಬ್ಲೌಸಿಗೆ ಕೊಡ್ತಾಯಿದ್ದಿದ್ದು ₹10, ಸಾದಾ ಬ್ಲೌಸಿಗೆ ₹10 ಅಷ್ಟೇ. ಮತ್ತು ಈ ಅಜ್ಜಿ ಅಂಥವ್ರಿಗೆಲ್ಲರಿಗೂ ಹೊಲಿದೆ ಅಂತಂದರೆ ಅವರು ಒಂದು ₹8 ಹಿಂಗೆ ಕೊಡ್ತಿದ್ರು ಅಷ್ಟೇ ಸ್ನೇಹಿತರೆ. ಏನು ಮಾಡೋಕ್ಕಾಗಲ್ಲ. ಈಗ ಸ್ವಲ್ಪ ಬಫ್ ಎಲ್ಲ ಇವಾಗ ಮತ್ತೆ ಟ್ರೆಂಡಿಂಗಲ್ಲಿ ನಡೀತಾ ಇದೆಯಲ್ವಾ, ಅವಾಗೇ ಎಲ್ಲ ಬಫ್ ಇತ್ತು ಸ್ನೇಹಿತರೆ. ಅವಾಗಿತ್ತು, ಮಧ್ಯೆ ಮತ್ತೆ ಬಂತು, ಈಗ ಮತ್ತೆ ಹಿಂದಿಂದೆ ಬಂದಿದೆ. ಆ ಥರ ಎಲ್ಲ ಸ್ವಲ್ಪ ಇಟ್ವಿ ಅಂತಂದರೆ ಅದಕ್ಕೊಂದು ₹10 ಕೊಡ್ತಾಯಿದ್ರು. ಈ ಅಜ್ಜಿರಿಗೆಲ್ಲ ಏನಂದರೆ ವಯಸ್ಸಾದವ್ರಿಗೆ ಸ್ವಲ್ಪ ಅವರಿಗೆ ಬೊಫೆಲ್ಲ ಏನು ಇಡ್ತಾ ಇರಲಿಲ್ವಲ್ಲ, ಅದಕ್ಕೆ ಅವರು ₹8 ಕೊಡೋರು ಸ್ನೇಹಿತರೆ. ಒಂದು ₹2 ಕಮ್ಮಿ ಈ ರೀತಿಯಾಗಿ. ನಮ್ಮದೇನಿಲ್ಲಮ್ಮ, ಸಾದಾ ಬ್ಲೌಸು ತಗೊಳಮ್ಮ ಇರಲಿ ಅಂತ ಅನ್ನೋರು. ಈ ರೀತಿಯಾಗಿತ್ತು ಸ್ನೇಹಿತರೆ ಅವಾಗಿನ ಇದ್ದಾನೆ. ಮತ್ತು ಇವಾಗ ಬಂದಿದೆ. ಇವಾಗ ಏನಂದ್ರೆ ಒಂದು ಸಾದಾ ಬ್ಲೌಸ್ ಇದನ್ನು ಮಾಡಿಸಿದ್ರು ಅಂದ್ರೂ ಒಂದು ಲೈನಿಂಗ್ ಹಾಕಿ ಹೊಲಿದ್ವಿ ಅಂದ್ರೆ ಒಂದು ₹300-350 ₹400-500ವರೆಗೂ ತೊಗೊಳ್ತಾರೆ ಸ್ನೇಹಿತರೆ. ಒಳ್ಳೆ ಚೆನ್ನಾಗಿ ಇದನ್ನು ಮಾಡೋದು ಅಂದರೆ ಕಾಲ ಹೇಗೆ ಬದಲಾಗುತ್ತೆ ಏನು ಅನ್ನುವಂಥದ್ದು ನೋಡಿ ಎಲ್ಲದನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ. ಇವಾಗಿನ ಇದರಲ್ಲಿ ಸ್ನೇಹಿತರೆ ಹೆಚ್ಚಿಗೆ ಬಂದುಬಿಟ್ಟು ಸ್ವಾರ್ಥ ತುಂಬಿ ತುಳುಕಾಡ್ತಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದರೆ ಸ್ನೇಹಿತರೆ, ಏನೇ ಒಂದು ನಾವು ಮಾಡ್ತೀವಲ್ವ, ಮಾಡೋವಂಥವ್ರಿಗೆ ಖಂಡಿತವಾಗ್ಲೂ ಅದಕ್ಕೆ ಬೆಲೆನೇ ಇಲ್ಲ ಸ್ನೇಹಿತರೆ. ಬೆಲೆ ಕೊಡಿ ಅಂತೇಳಿ ನಾವು ಯಾರು ಕೇಳಲ್ಲ, ನಾನದು ಯಾರಿಗೂ ಇದನ್ನು ಮಾಡಲ್ಲ. ಆದರೆ ಮನುಷ್ಯತ್ವ ಮಾನವೀಯತೆ ಅಂತ ಇದ್ದ ಮೇಲೆ ಒಂದು ಅರ್ಥ ಮಾಡ್ಕೊಳ್ಳುವಂಥ ಒಂದು ಇದು ಗುಣ ಇರಬೇಕು ತಾನೆ. ಅದನ್ನೆಲ್ಲ ಮರೆತು ಬಿಟ್ಟು ತುಂಬ ಸ್ವಾರ್ಥಿಗಳಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ತುಂಬ ಇವಾಗಿಂದ ಯಾರು ಯೋಚನೆ ಮಾಡುವಂಥದ್ದು ಇದೇ ಇಲ್ಲ ಸ್ನೇಹಿತರೆ. ಎಲ್ಲದನ್ನು ಬೇಕು, ಒಟ್ಟಾರೆಯಾಗಿ ಏನೆಲ್ಲ ಬೇಕು, ಆದರೆ ನಮ್ಮ ಇದಕ್ಕೆ ಅಷ್ಟೇ. ಏನಂದ್ರೆ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಮಾತು ಹೇಳ್ತಾರೆ, ಗೌಡ ಅಂದರೆ ಅನ್ನಂತೆ, ಒಂದು ಆಳಿಗೆ ಊಟ ಅಂದರೆ ಉಸಿರೇ ಬಿಡಲಿಲ್ವಂತೆ. ಆ ರೀತಿಯಾಗಿ ಅಂದರೆ ಇದ್ರ ಅರ್ಥ ಏನಂದರೆ, ಗೌಡ್ರೆ ಅಂತಂದ್ರೆ ಅಂದಂಗೆ. ಏನಪ್ಪ ಹೇಳಪ್ಪ ಅಂದ್ರೆ, ಒಬ್ರಿಗೆ ಊಟ ಬೇಕಂದರೆ ಅದಕ್ಕೆ ಇನ್ನು ಮಾತೇ ಬರಲಿಲ್ಲ. ಆ ರೀತಿಯಾಗಿ ಇವತ್ತಿನ ಪರಿಸ್ಥಿತಿ ಇರುವಂಥದ್ದು ಸ್ನೇಹಿತರೆ. ತುಂಬಾ ಸ್ವಾರ್ಥ ಇದು. ನಮಗೆ ಭಗವಂತ ಬುದ್ಧಿನೇ ಕೊಡಲಿಲ್ಲ. ನಮಗೆ ಏನಂದ್ರೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು ಒಂದೇ ಮಾತು, ಇರೋದ್ರಲ್ಲೇ ಒಂದು ತುತ್ತು ಅನ್ನ ಇದೆ ಅಂದರೆ ಅದರಲ್ಲೇ ಯಾರಾದರೂ ಒಬ್ಬರು ಬಂದು ಕೇಳಿದ್ರು ಅಂದರೆ ಅದರಲ್ಲೇ ಸ್ವಲ್ಪ ಅರ್ಧ ಕೊಟ್ಟು ನೀನೊಂದು ಅರ್ಧ ತಿನ್ನು ತುತ್ತು ಅನ್ನೋ ರೀತಿಯಾಗಿ ಹೇಳ್ಕೊಟ್ಟಿದ್ದು. ಇವತ್ತಿಗೂ ಅದೇ ಬಂದಿದೆ. ಅದು ಬಂದಿರೋದು ಖಂಡಿತವಾಗ್ಲೂ ಅದು ಒಂದು ಹೇಳ್ಕೊಟ್ಟಿದ್ದು ಖಂಡಿತವಾಗ್ಲೂ ಒಳ್ಳೆಯದೇ ಆಗಿದೆ ಸ್ನೇಹಿತರೆ. ಭಗವಂತ ನಮಗೆ ಎಲ್ಲಿಗೆ ಹೋದ್ರಂದ್ರೂ ಒಂದು ಅದು ಹೇಳ್ಕೊಟ್ಟಿದ್ರಿಂದ, ಆ ಮನೋಭಾವ ಬಂದಿದ್ದರಿಂದನೇ ಒಂದು ಒಳ್ಳೇದು ಖಂಡಿತವಾಗ್ಲೂ ನಾನು ಏನಿದು ಅಂದ್ಕೊಳ್ತೀನಲ್ವ, ಖಂಡಿತ ಭಗವಂತ ಕೊಡ್ತಾ ಇದ್ದಾನೆ. ಹೀಗೇ ಇರಲಿ ಅಂತಲೂ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ. ಬರೋದು ಬೇಡ ನಮ್ಮ ಸ್ವಾರ್ಥಕ್ಕೋಸ್ಕರ. ನಾನು ಕೆಲವೊಂದು ಸಲ ಯೋಚನೆ ಮಾಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಆದ್ರೂ ಇದ್ದಿದ್ರಲ್ಲೂ ಸ್ವಲ್ಪ ಆ ಮಾತೇನು ನಮ್ಮಮ್ಮ ಹೇಳಿದ ಮಾತು ಅದನ್ನು ಮಾತ್ರ ಯಾವಾಗಲೂ ನನ್ನ ತಲೆಯಲ್ಲಿರುತ್ತೆ. ನನ್ನ ಮಕ್ಳಿಗೆ ಹೇಳ್ಕೊಡುವಂಥದ್ದು ಅದೇನೇ ಸ್ನೇಹಿತರೆ. ಅದಿರೋ ಹೊತ್ತಿಗೆ ಭಗವಂತ ಒಂದು ದಾರಿ ಮಾರ್ಗ ತೋರಿಸಿ ಉತ್ತಮವಾದ ಒಂದು ಇದನ್ನು ಕೊಡ್ತಾನೆ ಅನ್ನುವಂಥ ನಮಗೆ ಇದೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಭಗವಂತನ ಆಶೀರ್ವಾದದಿಂದ ಖಂಡಿತವಾಗ್ಲೂ ನಮಗೇನು ಬೇಕಾದರೂ ಸಿಕ್ಕಿದೆ. ಹಾಗಾಗಿ ಒಂದು ಇದೇ ಇರಲಪ್ಪ ಅಂತಲೂ ಕೇಳ್ಕೊಳ್ತೀನಿ. ಹೆಚ್ಚಿಗೆ ಸ್ವಾರ್ಥ ಆಯ್ತಂದರೆ ಅದು ಹೆಚ್ಚಿಗೆ ದಿನ ಉಳಿಯೋದಿಲ್ಲ ಸ್ನೇಹಿತರೆ. ಹಾಗಾಗಿ ಅದ್ರ ಹಿಂದೆ ತುಂಬಾ ಅನುಭವಿಸ್ಬೇಕಾಗುತ್ತೆ. ಅದು ಈಗ ಏನಂದರೆ ಒಬ್ಬರ ಹತ್ರ ಹೇಳ್ಕೊಳ್ಳೋ ಆಗೋ ಇಲ್ಲ, ಬಿಡೋ ಹಾಗೂ ಇಲ್ಲ. ನಾವೇ ಮತ್ತೆ ನೋವು ತಿನ್ನಬೇಕಾಗುತ್ತೆ ಸ್ನೇಹಿತರೆ. ಅದು ನೋವು ತಿನ್ನೋದಕ್ಕಿಂತ ಇದ್ದಿದ್ರಲ್ಲೇ ಸ್ವಲ್ಪ ಒಂದು ತುತ್ತಲ್ಲೇ ಅರ್ಧ ತುತ್ತು ಅವ್ರಿಗೆ ಕೊಟ್ಟು ಅರ್ಧ ನಾವು ತಿಂದಾಗ ನಮಗೂ ಖುಷಿ ಸಿಗುತ್ತೆ, ಅವರಿಗೂ ಕೊಟ್ವಿ ಅನ್ನೋ ಖುಷಿನೂ ಇರುತ್ತೆ, ಅವರಿಗೂ ಸ್ವಲ್ಪ ಖುಷಿ ಇರುತ್ತೆ ಸ್ನೇಹಿತರೆ. ನಮ್ಮ ಖುಷಿ, ನೆಮ್ಮದಿ, ಸಂತೋಷ ಎಲ್ಲ ನಮ್ಮ ಕೈಲೇ ಇರುತ್ತೆ ಸ್ನೇಹಿತರೆ. ಬೇರೆ ಯಾರು ಬಂದು ಕೊಟ್ಟರು ಅದು ಅವಾಗಿನ ತಾತ್ಕಾಲಿಕ ಮಾತ್ರ, ಶಾಶ್ವತವಾಗಿ ಇರೋದಿಲ್ಲ.
ಹಾಗಾಗಿ ನಮ್ಮ ಖುಷಿ, ನಮ್ಮ ಸಂತೋಷ, ನಮ್ಮ ಇದನ್ನು ನಾವೇ ಕಂಡುಕೊಳ್ಬೇಕು, ನಾವೇ ಅನುಭವಿಸ್ಬೇಕು. ಈ ರೀತಿಯಾಗಿ ನಾನು ಏನಾದರೂ ವಿಡಿಯೋದಲ್ಲಿ ಹೇಳಿದೆ, ಒಂದು ತೋರಿಸ್ದೆ, ಒಂದು ಯಾವುದೇ ಇದನ್ನೇ ತೋರಿಸ್ಲಿ ಅದಕ್ಕೂ ನೆಮ್ಮದಿಯಾಗಿ ಬಿಡಲ್ಲ ಸ್ನೇಹಿತರೆ. ಏನು ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಇಂಥ ಇದ್ರ ಮಧ್ಯೆ ನಾವೇನೇ ಏನಂದರೆ ಕಿವಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ ಅನ್ನೋ ರೀತಿಯಾಗಿ ಹೋಗ್ತಾ ಇರೋದು ಒಂದೇ ದಾರಿ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಸ್ನೇಹಿತರೆ. ನಾನಂತೂ ಯಾರಿಗೂ ಬೆಟ್ ಮಾಡಿ ಇದನ್ನು ಮಾಡೋಕ್ಕೆ ಹೋಗಲ್ಲ. ಆದರೆ ನನಗೆ ಜಾಸ್ತಿ ಏನಾರು ಅಂದ್ರೆ ಮಾತ್ರ ಹೇಳಿರ್ತೀನಿ, ಇಲ್ಲಾಂದರೆ ನಾನು ಹೆಚ್ಚಿಗೆ ಹೇಳೋಕ್ಕೆ ಹೋಗಲ್ಲ. ಅರ್ಥ ಮಾಡ್ಕೊಳ್ದಿದ್ದವ್ರಿಗೆ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರ ಮನಸ್ಥಿತಿ ಇರುವಂಥದ್ದೇ ಹಾಗೆಯೇ ಹೋಗ್ತಾ ಇರಬೇಕು. ಕಿವಿ ಕೇಳಿಸೋದಿಲ್ಲ, ಕಣ್ಣು ಕಾಣಿಸಲ್ಲ ಅಂತ ಹೋಗ್ತಾ ಇರಬೇಕು ಅಷ್ಟೇ ಸ್ನೇಹಿತರೆ. ಸೀರೆಗಳೆಲ್ಲ ಹೊಲ್ದಿದ್ದಾದಮೇಲೆ ಈ ರೀತಿಯಾಗಿ ಎಲ್ಲ ಇದು ಮಾಡಿಟ್ಟಿದ್ದೀನಿ ಸ್ನೇಹಿತರೆ. ನನಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ನಾನು ಇದಕ್ಕೆ ಅಂದ್ಕೊಳ್ಳಿ ಸ್ನೇಹಿತರೆ. 1000 ಅಂದ್ಕೊಳ್ಳಿ, ಈ ರೀತಿ ಹಾಕ್ಕೊಂಡಿಲ್ಲ, ಆ ರೀತಿಯಾಗಿ ನಮಗೆ ಇದು ಇರಬೇಕು. ಹಾಗಾಗಿ ನನಗೆ ಯಾವ ರೀತಿ ಖುಷಿ ಕೊಡುತ್ತೆ, ಯಾವ ರೀತಿಯಾಗಿ ಇದು ಇರುತ್ತೋ ಆ ರೀತಿಯಾಗಿ ನಾನು ಇದು ಮಾಡುವಂಥದ್ದು. ಹಾಗೆಯೇ ಇದಕ್ಕೆಲ್ಲ ಬ್ಲೌಸ್ ಏನಂದರೆ ಅಂಗಡಿಯಲ್ಲಿ ಸೀರೆ ತೊಗೊಂಬಂದಾಗ ಅಲ್ಲೇ ಏನಂದರೆ ಲೈನಿಂಗ್ ಬಟ್ಟೆ ತಂದಿರ್ತೀನಿ. ಬೇರೆ ಕಡೆ ಸೀರೆ ತೊಗೊಂಡಿದ್ದಾಗ ಈಗ ಏನು ಎಲ್ಲ ದಾರ ಎಲ್ಲ ತರಕ್ಕೆ ಹೋಗ್ತೀನಲ್ಲ, ಆ ಟೈಮಲ್ಲಿ ಆ ಬ್ಲೌಸ್ಗಳಿಗೆ ನೋಡಿ ಇದಕ್ಕೆ ತೊಗೊಂಡು ಬಂದಿಲ್ಲ, ಹಾಗಾಗಿ ಈಗ ಹೋದಾಗ ತೊಗೊಂಡು ಬರಬೇಕು. ಉಳಿದಿದ್ದಕ್ಕೆಲ್ಲ ಕಲರ್ಸ್ ದಾರ ಎಲ್ಲ ಬೇಕು, ಅದೆಲ್ಲ ತೊಗೊಂಡು ಬಂದು ಸ್ಟಿಚ್ ಮಾಡುವಂಥದ್ದು. ಆವಾಗ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಖಂಡಿತವಾಗ್ಲೂ. ಅಟ್ಲೀಸ್ಟು ಸ್ಟಿಚಿಂಗ್ ಮಾಡೋದು ತೋರಿಸ್ಲಿಲ್ಲ ಅಂದರೆ ಯಾವ ರೀತಿ ಹೊಲ್ಕೊಂಡಿದ್ದೀನಿ ಅಂತಲೂ ತೋರಿಸ್ತೀನಿ ಸ್ನೇಹಿತರೆ. ನೋಡೋಣ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯೇ ನಾನು ಹಾಕುವಂಥದ್ದು. ಅವ್ರಾಗಂದ್ರು ಇವ್ರಿಗಂದ್ರು ಅಂತೇಳಿ ತಲೆನೂ ಕೆಡಿಸ್ಕೊಳ್ಳಲ್ಲ. ಯಾರು ಬಂದು ನಮಗೇನೀಗ ಅವರು 10,000 ರೂಪಾಯಿ ಸೀರೆ, 20,000 ಸೀರೆ ಉಟ್ಕೊಂಡಂದ್ರೆ ನನಗೇನು ಬಂದು ಕೊಡೋದಿಲ್ಲ ಸ್ನೇಹಿತರೆ. ಹಾಗಾಗಿ ನಮ್ಮ ಸಂಸಾರದ್ದು ಇದು ನಮಗೆ, ಅವ್ರ ಸಂಸಾರದ್ದು ಅವರಿಗೆ ಸ್ನೇಹಿತರೆ. ಹಾಗಾಗಿ ನನಗೇನು ಇಷ್ಟ ಆಗುತ್ತೋ ಅದನ್ನೇ ಮಾಡೋದು.